हेलो एव्रीवन वेलकम बैक टू मೈ ಚಾನೆಲ್। ಇವತ್ತು ಒಂದು ಈವ್ನಿಂಗ್ ಸ್ನಾಕ್ಸ್ ರೆಸಿಪಿ ಮಾಡ್ತಾ ಇದ್ದೀನಿ। ತುಂಬಾ ಕ್ವಿಕ್ ಆಗಿ ಮಾಡಬಹುದಾದಂತ ರೆಸಿಪಿ ಇದು। 1-2 ರಿಂದ 3 ಈರುಳ್ಳಿ ಒಂದು ಸ್ವಲ್ಪ ಆಗೋಷ್ಟು ಅಕ್ಕಿ ಇಟ್ಟಿದ್ರೆ ಸಾಕು। ತುಂಬಾ ಸೂಪರ್ ಟೇಸ್ಟಿ ಆದ ಕ್ರಿಸ್ಪಿ ಆದ ಪಕೋಡಾ ಮಾಡೋಣ। ಹೀಗೆ ಇನ್ನ ಒಳ್ಳೊಳ್ಳೆ ರೆಸಿಪಿಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ। ಬನ್ನಿ ಈಗ ಆನಿಯನ್ ಪಕೋಡಾ ಹೇಗೆ ಮಾಡೋದು ಅಂತ ನೋಡೋಣ। ಮೊದಲಿಗೆ ನಾನು ಇಲ್ಲಿ ಒಂದು ದೊಡ್ಡದಾಗಿರುವಂತ ಈರುಳ್ಳಿನ ಈ ರೀತಿ ಸಣ್ಣಕ್ಕೆ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ। ಈ ರೀತಿ ಉದ್ದುದ್ದಕ್ಕೆ ಹೆಚ್ಚಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪಕೋಡಾ ಅಲ್ಲಿ। ಒಂದು ಸ್ವಲ್ಪ ಆಗೋಷ್ಟು ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ, ನನ್ನ ಹತ್ರ ಒಣಗಿದ್ದಿದ್ದು ಅದನ್ನೇ ಹಾಕೊಂಡಿದ್ದೀನಿ। ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, 1.5 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರು, ಒಂದು 3/4 ಸ್ಪೂನ್ ಆಗುವಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕಿ ಇದನ್ನೆಲ್ಲ ಒಂದ್ಸತಿ ಈ ರೀತಿ ಸ್ಕ್ವೀಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ। ಆ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡೀಲಿ ಅಂತ ಈರುಳ್ಳಿಲಿರೋ ನೀರಲ್ಲೇ ಅದೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ। ಈಗ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ। ತುಂಬಾನು ಹಾಕೋಬೇಡಿ, ಜಾಸ್ತಿ ಹಾಕೋದ್ರೆ ಬೋಂಡಾ ಥರ ಆಗೋಗ್ಬಿಡುತ್ತದು ನೋಡಿ। ಈ ರೀತಿ ಸ್ವಲ್ಪ ಬೈಂಡ್ ಆಗಬೇಕಷ್ಟೇ, 1 ಕಪ್ ಆದರೆ ಸಾಕು। ಇದಕ್ಕೀಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ, ಒಂದೇ ಸತಿನೂ ಹಾಕೋಬೇಡಿ। ತುಂಬ ಲಿಕ್ವಿಡ್ ಕನ್ಸಿಸ್ಟೆನ್ಸಿನೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು ನೋಡಿ, ಈ ರೀತಿ ಇದ್ರೆ ಸಾಕು। ಇದನ್ನ ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋಣ। ಎಣ್ಣೆಲಿ ಹಾಕೊಳ್ಳುವಾಗೂ ಅಷ್ಟೇ ಈ ರೀತಿ ರಫ್ ಆಗಿ ತಗೊಂಡು ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು, ಪಕೋಡಾ ತುಂಬ ಚೆನ್ನಾಗಾಗುತ್ತೆ। ಎಣ್ಣೆ ತುಂಬಾನು ಕಾದಿರಬಾರ್ದು, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳಿ। ಒಂದು 4 ರಿಂದ 5 ನಿಮಿಷ ತಗೊಳುತ್ತೆ ಈ ರೀತಿ ನೀಟಾಗಿ ಕ್ರಿಸ್ಪಿಯಾಗಿ ಆಗಬೇಕಾದ್ರೆ। ಇನ್ನೂ ಗೊತ್ತಾಗಬೇಕು ಅಂತಂದರೆ ಆ ಬಬಲ್ಸ್ ಎಲ್ಲ ಬರೋದು ಕಡಿಮೆ ಆಗುತ್ತೆ, ಆಗ ಪಕೋಡಾ ಕ್ರಿಸ್ಪಿಯಾಗಿ ಆಗಿದೆ ಅಂತ। ಈಗ ಇದನ್ನೆಲ್ಲ ತೆಕ್ಕೊಂಡ್ಬಿಡೋಣ ನೋಡಿ। ಈಗ ರೆಡಿ ಆಗಿದೆ ಕ್ರಿಸ್ಪಿಯಾದ ಆನಿಯನ್ ಪಕೋಡಾ। ಇದ್ರ ಜೊತೆ 1-2 ರಿಂದ 3 ಬೆಳ್ಳುಳ್ಳಿನ ಈ ರೀತಿ ಜಜ್ಜಿ ಸಿಪ್ಪೆ ಸಮೇತ ಎಣ್ಣೆಲಿ ಫ್ರೈ ಮಾಡಿ ಹಾಕೋತಾ ಇದ್ದೀನಿ, ಅದು ತುಂಬ ಚೆನ್ನಾಗಿರುತ್ತೆ। ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪು ಈ ರೀತಿ ಫ್ರೈ ಮಾಡಿ ಹಾಕೋತಾ ಇದ್ದೀನಿ। ಮಳೆ ಬರ್ತಾ ಇರುವಾಗ ತುಂಬ ಕ್ವಿಕ್ಕಾಗಿ ಮಾಡ್ಬೋದಾದಂಥ ಸ್ನ್ಯಾಕ್ಸ್ ರೆಸಿಪಿ ಇದು, ಕಾಫಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನು। ನೀವು ಟ್ರೈ ಮಾಡಿ ಈ ರೆಸಿಪಿನ, ತುಂಬ ಕ್ವಿಕ್ಕಾಗಿ ಮಾಡ್ಬೋದು। ಹೇಗೆ ಬಂತು ಅಂತ ಕಮೆಂಟ್ ಮಾಡಿ। ಥ್ಯಾಂಕ್ ಯು।